ಹಲೋ ಮೈ ಲವ್ಲಿ ಸ್ಟೂಡೆಂಟ್ಸ್, ನಾವು ಯಾವಾಗಲೂ ಯೂಸ್ ಮಾಡುವಂತ ಆ ಒಂದು ಪದ ಆಗಿರುತ್ತೆ ಹ್ಯಾವ್. ಐ ಹ್ಯಾಡ್ ಮೈ ಬ್ರೇಕ್ಫಾಸ್ಟ್ ಅಂತ ಹೇಳ್ತೀವಿ, ಐ ಹ್ಯಾವ್ ಎ ಕಾರ್ ಅಂತ ಹೇಳ್ತೀವಿ. ಇದಕ್ಕೆ ವಿಭಿನ್ನವಾದಂತಹ ಅರ್ಥಗಳಿದೆ. ಕೇವಲ ಹ್ಯಾವ್ ಮಾತ್ರ ಒಂದು ಪದ ಕಲ್ತ್ರೆ ಸಾಕಾಗತ್ತೆ. ನಮಗೆ ಸಿಂಪಲ್ ಆದ ರೀತಿಯಲ್ಲಿ ಎಲ್ಲಾ ಸಮಯದಲ್ಲೂ ಕೂಡ ಈ ಹ್ಯಾವ್ ಯೂಸ್ ಮಾಡಿಕೊಂಡೇ ನಮ್ಮ ಸೆಂಟೆನ್ಸ್ ಕ್ರಿಯೇಟ್ ಮಾಡೋಕ್ಕಾಗತ್ತೆ. ಫಾರ್ ಎಕ್ಸಾಂಪಲ್, ಹ್ಯಾವಿಗೆ ನಂಬರ್ 1 ಅರ್ಥ, ಜನರಲಿ ನಾವು ಹ್ಯಾವಿಗೆ ಅರ್ಥ ಯಾವುದಿರುತ್ತೆ, ಹೊಂದಿರುವಂತ ಅರ್ಥ. ಅಂದ್ರೆ ಸ್ವಂತವಾಗಿ ಏನಾದರೂ ಒಂದು ಐಟಮ್ಸ್ ನಿಮ್ಮ ಬಳಿ ಇರುವುದು, ಸ್ವಂತವಾಗಿ ಇರುವುದಕ್ಕೆ ಹ್ಯಾವ್ ಅಂತ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಎ ಕಾರ್, ನನ್ನ ಬಳಿ ಕಾರ್ ಇದೆ. ಅದೇ ರೀತಿ ಹ್ಯಾವ್ ಇದು ಪಾಸ್ಟ್ ಏನಿರುತ್ತೆ, ಹ್ಯಾಡ್ ಅಂತ ಯೂಸ್ ಮಾಡ್ತೀವಿ. ಹ್ಯಾಡ್, HAD, ನನ್ನ ಬಳಿ ಕಾರ್ ಇತ್ತು ಅಂತ ಹೇಳ್ಬೇಕಾದ್ರೆ ಐ ಹ್ಯಾಡ್ ಎ ಕಾರ್. ಇನ್ನು ಅವಳ ಬಳಿ ಕಾರ್ ಇದೆ ಅಂತ ಹೇಳ್ಬೇಕಾದ್ರೆ ಹ್ಯಾವ್ ಬದಲಾಗಿ ನಾವು ಹ್ಯಾಸ್ ಎಂಬ ಪದವನ್ನು ಯೂಸ್ ಮಾಡ್ತೀವಿ. ಶಿ, ಹಿ, ಇಟ್ ಏಕವಚನದ ಜೊತೆ ಹ್ಯಾವ್ ಬದಲಾಗಿ ಏನ್ ಬರುತ್ತೆ, ಹ್ಯಾಸ್. ಅವಳ ಬಳಿ ಕಾರ್ ಇದೆ ಅಂತ ಹೇಳ್ಬೇಕಾದ್ರೆ ಶಿ ಹ್ಯಾಸ್ ಎ ಕಾರ್. ಅದೇ ರೀತಿ ಅವಳ ಬಳಿ ಕಾರ್ ಇತ್ತು ಅಂತ ಹೇಳ್ಬೇಕಾದ್ರೆ ಇಲ್ಲಿ ಚೇಂಜ್ ಬರಲ್ಲ, ಶಿ ಹ್ಯಾಡ್ ಎ ಕಾರ್ ಅಂತಾನೆ ಯೂಸ್ ಮಾಡ್ತೀವಿ. ಹ್ಯಾವ್ ಇದು ಸೆಕೆಂಡ್ ಮೀನಿಂಗ್ ಏನು, ತಿನ್ನು ಅಂತ, ಕುಡಿ, ಈ ಅರ್ಥಕ್ಕೂ ಕೂಡ ಹ್ಯಾವ್ ಎಂಬ ಪದವನ್ನು ಯೂಸ್ ಮಾಡ್ತೀವಿ. ನಾವು ಯಾವಾಗಲೂ ಕೂಡ ಈ ಪದವನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಎ ಬ್ರೇಕ್ಫಾಸ್ಟ್, ಇದರ ಪಾಸ್ಟ್ ಐ ಹ್ಯಾಡ್ ಬ್ರೇಕ್ಫಾಸ್ಟ್ ಅಂದ್ರೆ ಏನು, ನಾ ಬ್ರೇಕ್ಫಾಸ್ಟ್ ನನ್ನ ಬಳಿ ಇದೆ ಎಂಬ ಅರ್ಥ ಅಲ್ಲ, ಬ್ರೇಕ್ಫಾಸ್ಟ್ ನಾನು ತಿಂದಿದ್ದೀನಿ. ಐ ಹ್ಯಾಡ್ ಎ ಕಾಫಿ ಅಥವಾ ಐ ಹ್ಯಾಡ್ ಎ ಟೀ ಅಂತ ಹೇಳ್ತೀವಿ, ಏನು ಅರ್ಥ, ನಾ ಟೀ ಕುಡಿದಿದ್ದೀನಿ. ಹ್ಯಾವ್ ಇದು ಪಾಸ್ಟ್ ಆಗಿರುತ್ತೆ. ಐ ಹ್ಯಾವ್ ಟೀ ಅಂದ್ರೆ ನಾನು ಯಾವಾಗಲೂ ಟೀ ಕುಡಿತಾ ಇರ್ತೀನಿ ಎಂಬ ಅರ್ಥ. ಸೊ ಗೊತ್ತಾಯ್ತಲ್ಲ, ತಿನ್ನು ಎಂಬ ಅರ್ಥಕ್ಕೆ ಯೂಸ್ ಮಾಡಬಹುದು, ಕುಡಿ ಎಂಬ ಅರ್ಥಕ್ಕೆ ಯೂಸ್ ಮಾಡಬಹುದು. ಹಾಗೇನೆ ಹ್ಯಾವ್ ಎಂಬ ಪದಕ್ಕೆ ಸ್ವೀಕರಿಸು ಎಂಬ ಅರ್ಥ ಬರುತ್ತೆ. ಒಂದು ಕಾಲ್ ಸ್ವೀಕರಿಸು, ಎಕ್ಸೆಪ್ಟ್ ಮಾಡು ಎಂಬ ಅರ್ಥ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಅ ಕಾಲ್ ಫ್ರಮ್ ಹಿಮ್, ಏನು ಅರ್ಥ, ನಾನು ಅವನ ಕಾಲ್ ಸ್ವೀಕರಿಸಿದೆ, ಅವನಿಂದ ನನಗೆ ಕಾಲ್ ಬಂತು ಎಂಬ ಅರ್ಥವನ್ನು ಯೂಸ್ ಮಾಡ್ತೀವಿ. ಹೌದಲ್ವಾ, ಅವನಿಂದ ನನಗೆ ಕಾಲ್ ಬಂತು. ಅದೇ ರೀತಿ ಡಿಡ್ ಯು ಹ್ಯಾವ್ ಎನಿ ಮೆಸೇಜ್ ಅಂದ್ರೆ ನಿಮ್ಗೆ ಯಾವುದಾದ್ರೂ ಸಂದೇಶ ಬಂದಿದೆಯಾ ಅಂತ ಕೇಳ್ತೀವಲ್ಲ, ಅದಕ್ಕೂ ಕೂಡ ಹ್ಯಾವ್ ಎಂಬ ಪದವನ್ನು ಯೂಸ್ ಮಾಡಬಹುದು. ಇನ್ನು ಹ್ಯಾವ್ ಇದು ಅರ್ಥ ಏನಿರುತ್ತೆ, ನಡೆಸು ಎಂಬ ಅರ್ಥಕ್ಕೂ ಕೂಡ ನಾವು ಹ್ಯಾವ್ ಎಂಬ ಪದವನ್ನು ಯೂಸ್ ಮಾಡ್ತೀವಿ. ಏನಾದರೂ ಒಂದು ಕಾರ್ಯಕ್ರಮ ನಡೆಸುವುದಕ್ಕೆ ಹ್ಯಾವ್ ಎಂಬ ಪದ. ಫಾರ್ ಎಕ್ಸಾಂಪಲ್, ವಿ ಹ್ಯಾವ್ ಮೀಟಿಂಗ್, ನಮ್ಗೇನಿದೆ, ಮೀಟಿಂಗ್ ನಡೆಸ್ತೀವಿ ನಾವು ಯಾವಾಗಲೂ. ಇದರ ಪಾಸ್ಟ್ ವಿ ಹ್ಯಾಡ್ ಎ ಮೀಟಿಂಗ್ ಎಸ್ಟರ್ಡೇ ಅಂದ್ರೆ ನಮಗೆ ಮೀಟಿಂಗ್ ನಮ್ಮ ಬಳಿ ಇತ್ತು ಅಂತ ಅರ್ಥ ಅಲ್ಲ, ಸ್ವಂತವಾಗಿ ನಾವು ನಡೆಸಿದ್ದೀವಿ. ಫಾರ್ ಎಕ್ಸಾಂಪಲ್, ದೇ ಹ್ಯಾಡ್ ಡಿಸ್ಕಷನ್ ಎಸ್ಟರ್ಡೇ, ದೇ ಹ್ಯಾಡ್ ಎ ಡಿಸ್ಕಷನ್ ಎಸ್ಟರ್ಡೇ ಅಂದ್ರೆ ಅವರು ಚರ್ಚೆ ನಡೆಸಿದ್ರು ಎಂಬ ಅರ್ಥ. ಇನ್ನು ಹ್ಯಾವಿಗೆ ಜನ್ಮ ನೀಡು ಎಂಬ ಅರ್ಥನೂ ಬರುತ್ತೆ, ಗಿವ್ ಬರ್ತ್ ಎಂಬ ಅರ್ಥ. ಫಾರ್ ಎಕ್ಸಾಂಪಲ್, ಶಿ ಹ್ಯಾಡ್ ಅ ಬೇಬಿ ಗರ್ಲ್ ಅಂದ್ರೆ ಏನು, ಅವಳ ಬಳಿ ಇದು ಹೆಣ್ಣು ಮಗು ಇದೆ ಎಂಬ ಅರ್ಥ ಅಲ್ಲ, ಅವಳ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಲು ಎಂಬ ಅರ್ಥದಲ್ಲಿ ಬರುತ್ತೆ. ಇನ್ನು ಹ್ಯಾವಿಗೆ ಯಾವುದೇ ಆರೋಗ್ಯ ಸಮಸ್ಯೆಗಳಿದ್ರೂ ಕೂಡ ಅದಕ್ಕೆ ನಾವು ಹ್ಯಾವ್ ಅಥವಾ ಹ್ಯಾಡ್ ಎಂಬ ಪದ ಯೂಸ್ ಮಾಡಿಕೊಂಡು ಆ ಆರೋಗ್ಯ ಸಮಸ್ಯೆಯನ್ನು ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನನಗೆ ಜ್ವರ ಇದೆ ಅಂತ ಹೇಳ್ಬೇಕಾದ್ರೆ ಐ ಹ್ಯಾಡ್ ಎ ಫೀವರ್, ನನ್ನ ಹೆಡ್ಏಕ್ ಇದೆ ಅಂತ ಹೇಳ್ಬೇಕಾದ್ರೆ ಐ ಹ್ಯಾವ್ ಹೆಡ್ಏಕ್, ಹೆಡ್ಏಕ್ ಇತ್ತು, ಈಗ ಇದೆ ಅಂದ್ರೆ ಐ ಹ್ಯಾವ್ ಎ ಫೀವರ್, ಐ ಹ್ಯಾವ್ ಹೆಡ್ಏಕ್. ನನಗೆ ಹೊಟ್ಟೆ ನೋವಿದೆ ಅಂತ ಹೇಳ್ಬೇಕಾದ್ರೆ ಐ ಹ್ಯಾವ್ ಎ ಸ್ಟೊಮಕ್ ಏಕ್, ಇತ್ತು ಅಂತ ಹೇಳ್ಬೇಕಾದ್ರೆ ಐ ಹ್ಯಾಡ್ ಎ ಸ್ಟೊಮಕ್ ಏಕ್. ಅದೇ ರೀತಿ ಮಾಡು, ತೆಗೆದುಕೊಂಡು ಹೋಗು ಅಂತ, ತೆಗೆದುಕೋ ಎಂಬುದಕ್ಕೂ ಮಾಡು ಎಂಬ ಅರ್ಥಕ್ಕೂ ಕೂಡ ಹ್ಯಾವ್ ಎಂಬ ಪದವನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಹ್ಯಾವ್ ಎ ಸೀಟ್ ಅಂದ್ರೆ ಏನು, ಸೀಟ್ ತೆಗೆದುಕೋ ಅಂತ ಅರ್ಥ. ಅದೇ ರೀತಿ ಲೆಟ್ಸ್ ಹ್ಯಾವ್ ಎ ವಾಕ್ ಅಂತ ಹೇಳ್ತೀವಿ, ಅಂದ್ರೆ ಏನು, ನಾವು ವಾಕ್ ಮಾಡೋಣವಾ ಅಂತ ಅರ್ಥದಲ್ಲಿ ಬರುತ್ತೆ. ಸೊ ಈ ತರ ವಿಭಿನ್ನ ಪದ, ಒಂದೇ ಇದಾಗಿರುತ್ತೆ ನೇಟಿವ್ ಸ್ಪೀಕರ್ ಇದು ಸೀಕ್ರೆಟ್ಸ್. ಒಂದು ಪದ ಬಹಳಷ್ಟು ಮೀನಿಂಗ್ಸ್ ಗಳನ್ನ ಕೊಡುತ್ತೆ. ಆ ಒಂದು ಪದವನ್ನು ಕಲ್ತ್ರೆ ಆಯ್ತಲ್ಲ, ನೀವು ಸೆಂಟೆನ್ಸ್ ಇಂಗ್ಲಿಷ್ ಕೂಡ ಸ್ಟ್ಯಾಂಡರ್ಡ್ ಆಗ್ಬಿಡುತ್ತೆ, ಅದರ ಜೊತೆ ಹಾರ್ಡ್ ವರ್ಕ್ ಕೂಡ ಕಡಿಮೆ ಇರುತ್ತೆ. ವಿಶ್ ಯು ಆಲ್ ದ ಬೆಸ್ಟ್.